ನೋಡಿ ಲಡ್ಡು ಗಣೇಶ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತಂದೇಳಿ. ಭಾರತದ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಅವರು ಒಳಗಡೆ ಹೋಗ್ತಿದ್ದಂಗೆ ಗಣೇಶ ರಾಜನ್ ತರ ಕುತ್ಕೊಂಡಿದ್ದಾರೆ ಅಂದ್ರೆ ಮೋದಕದ ಹಾರ ಬಹಳ ಇಷ್ಟ ಕಣ್ರಿ ಗಣೇಶನ್ಗೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KSI ಕನ್ನಡಿಗ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಹರಿಹರದ ಗಣಪತಿಗಳನ್ನ. ಮೊದಲು ನಮ್ಮನೆ ಹತ್ರ ಇರೋ ಗಣೇಶನ್ನ ತೋರಿಸ್ಬೇಕು ಅನ್ನಿಸ್ತು. ಬನ್ನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಮ್ಮನೆ ಹತ್ರ ಇರೋ ಗಣೇಶನ ಹತ್ರ. ಮೊದಲನೇದಾಗಿ ಶ್ರೀ ಆಂಜನೇಯ ಯುವಕರ ಸಂಘ ಇವರ ಗಣೇಶ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಗಣೇಶ ತುಂಬಾ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಇನ್ನೊಂದು ಗಣೇಶನ್ ತೋರಿಸ್ತೀನಿ. ವೆಲ್ಕಮ್ ಬೋರ್ಡ್ ಕೂಡ ಹಾಕಿದ್ದಾರೆ. ಇವ್ರ ಗಣೇಶ್ ಶ್ರೀ ಶಿವಸೈನ್ಯ ಯುವಕರ ಸಂಘ, HK ಬಡಾವಣೆ, ಶ್ರೀಕಾಂತ್ ಟಾಕೀಸ್ ಹಿಂಭಾಗ. ಡೆಕೋರೇಷನ್ ಮಾತ್ರ ಬಹಳ ಸೂಪರ್ ಆಗಿ ಮಾಡಿದ್ರು. ನೀವೇ ನೋಡ್ಬೋದು, ಲೈಟಿಂಗ್ಸ್ ಆಗ್ಲಿ ಇದಾಗ್ಲಿ ಬಹಳ ಚೆನ್ನಾಗಿ ಹಾಕಿದ್ದಾರೆ. ಹಿಂದೂ ಜ್ವಾಲೆ ಯುವ ಶಕ್ತಿ ಸಮಿತಿ, ಇದು ರಾಮ್ ಮಂದಿರ್ ಕಾ ರಾಜಾರಾಮ್ ಕಾಲೋನಿ. ಈ ಗಣೇಶ ಕೂಡ ಬಹಳ ಚೆನ್ನಾಗಿತ್ತು. ರಾಮ್ ಮಂದಿರ್ ಕಾ ರಾಜ ಗಣೇಶನ ಮುಗಿಸ್ಕೊಂಡು ಜೈ ಭುವನೇಶ್ವರಿ ಯುವಕರ ಸಂಘ ಇವರ ಗಣೇಶನ ನೋಡಕ್ಕೆ ಹೋದೆ. ಅಲ್ಲೂ ಕೂಡ ಬಹಳ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು. ಹೋಗಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಅವರ ಗಣೇಶನ. ಜೈ ಭುವನೇಶ್ವರಿ ಯುವಕರ ಸಂಘ ಇವರ ಗಣೇಶನ ನೋಡ್ಕೊಂಡು ನಾನ್ ನೆಕ್ಸ್ಟ್ ಹೋಗಿದ್ದು ಯಾವ ಗಣೇಶನ್ಗೆ ಅಂದ್ರೆ ಶ್ರೀ ಗಣೇಶ ಸ್ನೇಹ ಯುವಕರ ಸಂಘ, 1ನೇ ಮುಖ್ಯ ರಸ್ತೆ, 9ನೇ ಅಡ್ಡ ರಸ್ತೆ, JC ಬಡಾವಣೆ, ಹರಿಹರ. ಇಲ್ಲಿರೋ ಗಣೇಶನ ಜೈ ಗಣೇಶ ಸ್ನೇಹ ಯುವಕರ ಸಂಘ ಇವರ ಗಣೇಶನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಗಣೇಶ ಯಾವ್ದಪ್ಪ ಅಂದ್ರೆ ಒಣಕೆ ಓಬವ್ವ ಯುವಕರ ಸಂಘ. ಇಲ್ಲೂ ಕೂಡ ಬಹಳ ಚೆನ್ನಾಗಿ ಡೆಕೋರೇಷನ್ ಮಾಡಿ ಗಣೇಶನ ಬಹಳ ಚೆನ್ನಾಗಿ ಕೂರಿಸಿದ್ರು. ಈ ಗಣೇಶನ ದರ್ಶನ ತಗೊಂಡು ಜೈ ಬಜರಂಗ ಬಲಿ ಯುವಕರ ಸಂಘ, JC ಬಡಾವಣೆ, ಹರಿಹರ. ಇವರ ಗಣೇಶನ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲೂ ಕೂಡ ಗಣೇಶ ಬಹಳ ಚೆನ್ನಾಗಿತ್ತು. ಮುಂದಿನ ಗಣೇಶ ಶ್ರೀ ರಾಮಾಂಜನೇಯ ಫ್ರೆಂಡ್ಸ್ ಗ್ರೂಪ್, ಹಳ್ಳದಕೆರೆ, ಹರಿಹರ. ಕಾ ಸಾಮ್ರಾಟ್, ಸರ್ವರಿಗೂ ಆಧಾರದ ಸ್ವಾಗತ ಅಂತ ವಿಜೃಂಭಣೆಯಿಂದ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಅಲ್ಲೂ ಕೂಡ ಗಣೇಶ ಬಹಳ ಚೆನ್ನಾಗಿತ್ತು. ಗಣೇಶನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋದ್ವಿ ನಡವಲಪೇಟೆ ಯುವಕರ ಸಂಘ. ಇವರು ಹೋಗ್ತಾ ಬಹಳ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ ಡೆಕೋರೇಷನ್ ನೋಡ್ಕೊಳ್ತಾ ಹೋಗ್ತಾ ಇದ್ದಂಗೆ ಅಲ್ಲಿ ನಮಗೆ ಕಾಣಿಸ್ತು ಒಂದು ಸಣ್ಣದಾಗಿರೋ ಲಡ್ಡು ಗಣೇಶ. ನೋಡಿ ಲಡ್ಡು ಗಣೇಶ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತಂದೇಳಿ. ಲಡ್ಡು ಗಣೇಶನ ಮಿಸ್ ಮಾಡ್ಕೊಂಡಿಲ್ಲ ಅನ್ಕೊಂತೀನಿ. ಮಿಸ್ ಮಾಡ್ಕೊಂಡಿದ್ರೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಆ ಗಣೇಶನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ ಜೈ ಹನುಮಾನ್ ಗರಡಿ ಫ್ರೆಂಡ್ಸ್ ಸರ್ಕಲ್, ದೊಡ್ಡಿ ಬೀದಿ, ಹರಿಹರ. ಇವರ ಗಣೇಶನ ನೋಡಕ್ಕೆ ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ ಈ ಗಣೇಶ ಹೇಗಿದೆ ಅಂತ. ನಾನು ಮೊದಲಿದ್ದ ಏರಿಯಾ ಗಣೇಶ ಕಂಡ್ರಿ, ಇದು ಸೂಪರ್ ಆಗಿದೆ. ಗಣೇಶ ಮಾತ್ರ ಬಹಳ ಅದ್ಭುತವಾದ ಗಣೇಶನ ತಗೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಆ ಗಣೇಶನ ಕೂಡ ನೋಡ್ಕೊಂಡು ನಾವು ನೆಕ್ಸ್ಟ್ ಗಣೇಶ ಹೋದ್ವಿ ಶ್ರೀ ಬಸವೇಶ್ವರ ಯುವಕರ ಸಂಘ. ಇವರ ಗಣೇಶ ಕೂಡ ಬಹಳ ಚೆನ್ನಾಗಿತ್ತು. ಬನ್ನಿ ತೋರಿಸ್ತೀನಿ ಅವರ ಗಣೇಶನ್ನು ಕೂಡ ನೋಡ್ಕೊಂಡು ಬರೋಣ. ಬಹಳ ಚೆನ್ನಾಗಿ ಲೈಟಿಂಗ್ಸ್ ಕೂಡ ಹಾಕಿದ್ರು. ಗಣೇಶನ ಮೇಲೆ ಗಣೇಶ ಒಂದೊಂದು ಕಲರ್ ಅಲ್ಲೂ ಒಂದೊಂದ್ ತರ ಬಹಳ. ಆ ಗಣೇಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗಣೇಶನ ನೋಡಕ್ ಬಂದ್ವಿ ಶ್ರೀ ಗ್ರಾಮ ದೇವತೆ ಯುವಕ ಸಂಘ, ವಿರಕ್ತ ಮಠ ರಸ್ತೆ, ಹರಿಹರ. ಇಲ್ಲೂ ಕೂಡ ಗಣೇಶ ಬಹಳ ಚೆನ್ನಾಗಿತ್ತು. ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದ. ನಾವು ನೆಕ್ಸ್ಟ್ ಗಣೇಶನ್ಗೆ ಹೊರಟೆ. ನಾವು ನೋಡಿದ್ದು ಮುಂದಿನ ಗಣೇಶ ಮಿತ್ರ ವೃಂದ ಯುವಕರ ಮಂಡಳಿ, ಮರಾಠ ಗಲ್ಲಿ, ಹರಿಹರ. ಭಾರತದ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಅವರು ಒಂದು ಪೋಸ್ಟರ್ ಹಾಕಿದ್ರು ಗಣೇಶನ ಹತ್ರ. ಎಲ್ಲರೂ ಬಂದವರು ಆ ಪೋಸ್ಟರ್ನ ನೋಡ್ಕೊಂಡು ಭಾರತದ ಜ್ಯೋತಿರ್ಲಿಂಗದ ಬಗ್ಗೆ ತಿಳ್ಕೊಳ್ತಾ ಇದ್ರು. ಈ ಗಣೇಶನ್ನು ಕೂಡ ತೋರಿಸ್ತೀನಿ ಬನ್ನಿ. ಗಣೇಶ ಕೂಡ ಬಹಳ ಚೆನ್ನಾಗಿತ್ತು. ಗಣೇಶನನ್ನ ನೋಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಗಾಂಧಿ ಮೈದಾನ ಹತ್ರ. ಗಾಂಧಿ ಮೈದಾನದಲ್ಲಿ ಇಟ್ಟಿರುವಂತಹ ಹರಿಹರ ಲಿಂಗೇಶ್ವರ ಅವರ ಕಥೆಯ ಮೂಲಕ ಗಣೇಶವನ್ನ ಪ್ರದರ್ಶನ ಮಾಡ್ತಾರೆ. ಹರಿಹರ ಲಿಂಗೇಶ್ವರನ ಕಥೆಯನ್ನ ಕೇಳಬೇಕು ಅಂತಂದ್ರೆ ಗಾಂಧಿ ಮೈದಾನಕ್ಕೆ ಹೋಗಿ ಒಂದ್ಸಲ ಅವರು ಮಾಡುವಂತ ಒಂದು ನಾಟಕವನ್ನ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಹಾಗೂ ಅಲ್ಲಿಯ ಗಣೇಶ ಕೂಡ ಬಹಳ ಸುಂದರವಾಗಿತ್ತು. ಹಾಗೆ ಹರಿಹರ ಲಿಂಗೇಶ್ವರನ ಕಥೆಯನ್ನ ಕೇಳಿ ಆ ಗಣೇಶನ ದರ್ಶನವನ್ನ ಪಡೆದು ನಾವು ಅಲ್ಲಿಂದ ಮುಂದಿನ ಗಣೇಶನ ಹೊರಟ್ವಿ. ಮುಂದಿನ ಗಣೇಶ ಇಡೀ ಹರಿಹರಕ್ಕೆ ಗೊತ್ತಿರೋ ತರ
ಹಿಂದೂ ಜಾಗರಣಾ ವೇದಿಕೆ ಇವರ ವತಿಯಿಂದ ಹಿಂದೂ ಮಹಾಗಣಪತಿ ಹರಿಹರ ಈ ಗಣೇಶನ ದರ್ಶನನ ತೋರ್ಸಕ್ ಹೋಗ್ತಾ ಇದೀನಿ ನಿಮ್ಗೆ. ಬನ್ನಿ. ಮುಂದೆ ಒಂಥರ ರಾಜರ ಮನೆ ತರ ಸಖತ್ತಾಗಿ ಕಾಣಿಸುತ್ತೆ. ಒಳಗಡೆ ಹೋಗ್ತಿದ್ದಂಗೆ ಗಣೇಶ ರಾಜನ್ ತರ ಕುತ್ಕೊಂಡಿದ್ದಾರೆ ಕಣ್ರಿ. ಹಿಂದೂ ಮಹಾಗಣಪತಿ ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದ್ವಿ ಶ್ರೀ ಸಿದ್ಧಿ ವಿನಾಯಕ ಯುವಕರ ಸಂಘ ವಿದ್ಯಾನಗರ ಹರಿಹರ. ಇವರು ಇಟ್ಟಿರುವಂತಹ ಗಣೇಶನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬಹಳ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆ ಡೆಕೋರೇಷನ್ ಅಲ್ಲಿ ಆ ಗಣೇಶ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಣೇಶನ ದರ್ಶನ ತಗೊಂಡು ನಾನು ಅಲ್ಲಿಂದ ನೆಕ್ಸ್ಟ್ ಗಣೇಶ ನೋಡೋಕೆ ಹೊರಟೆ. ಗಣೇಶ ಮಾತ್ರ ಬಹಳ ಚೆನ್ನಾಗಿತ್ತು ಕಣ್ರಿ. ಮುಂದೆ ಭಗತ್ ಸಿಂಗ್ ಯುವಕ ಸಂಘ ವಿದ್ಯಾನಗರ ಸಿ ಬ್ಲಾಕ್ ಹರಿಹರ ಈ ಗಣೇಶನ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ. ಲೈಟಿಂಗ್ಸ್ ಮಾತ್ರ ಭಾಳ ಚೆನ್ನಾಗಿ ಹಾಕಿದ್ದಾರೆ. ಒಳಗಡೆ ಗಣೇಶನ ತೋರಿಸ್ತೀನಿ ನೋಡಿ, ಖುಷಿ ಪಡಿ. ನನಗೆ ಖುಷಿಯಾಗಿದ್ದು ಈ ಗಣೇಶನಲ್ಲಿ ಏನಪ್ಪ ಅಂತ ಅಂದರೆ ಮೋದಕದ ಹಾರ ಭಾಳ ಇಷ್ಟ ಕಣ್ರಿ ಗಣೇಶನ್ಗೆ. ಮೋದಕದ ಹಾರ ಹಾಕಿರೋ ಗಣೇಶನ ನೋಡೋದೇ ಒಂದು ಚಂದ. ಈ ಮುಂದಿನ ಗಣೇಶನ ನೋಡೋಣ. ಶ್ರೀ ಮಾಜನಹಳ್ಳಿ ಯುವಕ ಸಂಘ ಗಂಗಾನಗರ ಹರಿಹರ. ಗಣೇಶ ಬಹಳ ಚೆನ್ನಾಗಿದೆ ಹಾಗೂ ಇದೇ ನನ್ನ ಲಾಸ್ಟ್ನೇ ಗಣೇಶ. ಹರಿಹರದಲ್ಲಿ ಬಹಳ ಗಣೇಶಗಳು ಇಟ್ಟಿದ್ರು. ಬಹಳ ಗಣೇಶನ ಹತ್ರ ನಾನು ಹೋಗಿ ವಿಡಿಯೋಗಳನ್ನ ಫೋಟೋಗಳನ್ನ ತಗೊಳಕ್ ಆಗ್ಲಿಲ್ಲ. ಹಾಗಾಗಿ ಕ್ಷಮೆ ಇರಲಿ ಹಾಗೂ ನಮ್ಮ ಚಾನೆಲ್ ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.